ಓಕೆ ಆ್ಯಸ್ ಎಕ್ಸೆಪ್ಟ್ ನಾವೇನಪ್ಪ ಅಂತಂದರೆ ಮಾಡಿದ್ವಿ. ಓಕೆ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ನಾವು ಆಗಲೇ ಮೊದಲಿಂದನೂ ಕೂಡ ಹೇಳಿದ್ದೆ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಅಟ್ಲೀಸ್ಟ್ 1 ಡೇ ಆದರೂ ಕೂಡ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಅಂತಂದು. ಸೊ ಹಾಗಾಗಿ ಏನಪ್ಪ ಅಂದರೆ ಇವಾಗ ಇಲ್ಲೇನು ಕಾಣಿಸ್ತಿದೆ ನೋಡಿ, ಇವಾಗ ಒಂದು ಟ್ವಿಟರ್ ಖಾತೆಯಲ್ಲಿ ಬಿಟ್ಟಿದ್ದಾರೆ ಡೇಟ್ ಎಕ್ಸ್ಟೆಂಡ್ ಬಗ್ಗೆ. ಏನು ಬರೆದಿದ್ದಾರೆ ಅಂತಂದರೆ, 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡಿಕೊಳ್ಳಲು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ದಿನಾಂಕವನ್ನು ವಿಸ್ತರಿಸಲಾಗಿದ್ದು, ಅಭ್ಯರ್ಥಿಗಳು ಸೂಕ್ತ ಕ್ರಮ ವಹಿಸುವಂತೆ ಕೋರಿದೆ. ಹೆಚ್ಚಿನ ಮಾಹಿತಿಗೆ ಪ್ರಾಧಿಕಾರದ ವೆಬ್ಸೈಟ್ನ ಹೋಗಿಬಿಟ್ಟು ನೋಡ್ಕೋರಿ ಅಂತ ಹೇಳಿದಾರೆ. ಸೊ ಹಂಗೆ ಏನಪ್ಪ ಆಗಿದೆಪ್ಪ ಅಂತಂದರೆ ಮೀನ್ಸ್ ಅರ್ಥ ಮಾಡ್ಕೋರಿ. ಈಗ ಚಾಯ್ಸ್ 1 and 2 ಯಾರೆಲ್ಲ ಕೊಡ್ತಿದ್ರು ಅಂದರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಈಗಲೇ ಸ್ಟಾರ್ಟ್ ಇದೆ. ಚಾಯ್ಸ್ ಎಂಟ್ರಿ ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ ಹೋಗಿಬಿಟ್ಟು ನಿಮಗೆ ಡೇಟ್ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಓಕೆ ಎಲ್ಲಿವರೆಗೂ ಕೂಡ ಮಾಡ್ಬೋದು, ನಾಳೆವರೆಗೂ ಕೂಡ ಮಾಡಿರಿ ಅಥವಾ ನಾಡಿದವರೆಗೂ ಕೂಡ ಟೈಮ್ ಇದೆ. ಓಕೆ ನಾಳೆವರೆಗಂತೂ ಇದೆ ಟೈಮ್ ಅಂತೂ ವರಿ ಮಾಡ್ಕೋಬೇಡಿ, ಚಾಯ್ಸ್ ಎಂಟ್ರಿ ಮಾಡಿ. ಆ್ಯಂಡ್ ಅದರಲ್ಲಿ ಪೇಮೆಂಟ್ ಮಾಡೋರು ಯಾರು, ಎಸ್ಪೆಷಲಿ ಚಾಯ್ಸ್ 1 and 2 ಕೂಡ ಏನು ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ. ಅದು ಎಲ್ಲಿವರೆಗೂ ಡೇಟ್ ಇದೆ ನಿಮ್ಗೆ ಗಾಳಿ ಗೊತ್ತಿರೋಗಿ 2ನೇ ತಾರೀಕು ಕೊಟ್ಟಿದ್ರು, ಈಗ 3ನೇ ತಾರೀಕುವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಕಾಶನ್ ಡಿಪಾಸಿಟ್ ಚಾಯ್ಸ್ 3 ಕೊಟ್ಟವರು 10,000 ರೂಪಾಯಿ ಕಡಿತಾರೆ. ನಿಮಗೆ ಡೇಟ್ ಎಲ್ಲಿ ಬಂದಿದೆ, ಅದೇ 3ನೇ ತಾರೀಕುವರೆಗೂ ಕೂಡ ಇದೆ. ಬಟ್ ಇವಾಗ ಮೇನ್ ಬಂದಿರೋದು ನಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಚಾಯ್ಸ್ 1 ಕೊಟ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು ನಮಗೆ 3ನೇ ತಾರೀಕು ಅಂತ ಕೊಟ್ಟಿದ್ರು. ಇವಾಗ 4/9/2025 ಅಂತಂದರೆ ಆಫ್ಟರ್ ಕನ್ಫರ್ಮೇಷನ್ ಆಫ್ ಪೇಮೆಂಟ್ ಆಗಿದ ಮೇಲೆ ನೀವೇನು ಮಾಡ್ಕೋಬೋದು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೋದು ಅಂತಂದರೆ 4ನೇ ತಾರೀಕುವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೇಮ್ ಅಡ್ಮಿಷನ್ಗೂ ಕೂಡ 1 ಡೇ ಎಕ್ಸ್ಟೆಂಡ್ ಆಗಿದೆ. ಓಕೆ ಚಾಯ್ಸ್ 1 ಕೊಟ್ಟವ್ರಿಗೆ ಏನಪ್ಪ ಅಂದರೆ ಎಲ್ಲ ಮೂಲ ದಾಖಲೆಗೂ 2 ಜೆರಾಕ್ಸ್ ಸೆಟ್ ಒಂದು ಇವಾಗ ಅಡ್ಮಿಷನ್ ಏನು ಮಾಡ್ಸ್ಕೊತಾರೆ. ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಡೇಟು 4/9/2025 ಬಿಫೋರ್ 6:30 PM ಅಂತ ಕೊಟ್ಟವ್ರೆ. ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಹೋಗಿ ಮಾಡಿರಿ. ಆ್ಯಂಡ್ ಪೇಮೆಂಟ್ ಮಾಡಲಿಕ್ಕೆ ಡೇಟು ನಮಗೆ ಟೈಮ್ ಇಲ್ಲ ಸರ್ವರ್ ಎಲ್ಲ ಹೋಗಿತ್ತು ಅಂತ ಕೇಳಿದ್ರು ಕೂಡ ಗೊತ್ತಾಗಿದೆ. ಸೊ ಹಂಗಾಗಿ 1 ಡೇ ಎಕ್ಸ್ಟೆಂಡ್ ಮಾಡಿದಾರೆ. 2ನೇ ತಾರೀಕು ಇರೋದು 3ನೇ ತಾರೀಕು ಮಾಡಿದಾರೆ. ಆ್ಯಂಡ್ ಅಡ್ಮಿಷನ್ ಕೂಡ 3ನೇ ತಾರೀಕು ಇರೋದು 4ನೇ ತಾರೀಕು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದಾರೆ. ಇದ್ರ ಮೇಲ್ಗಡೆ ಆಗಲಿಕ್ಕಿಲ್ಲ, ಯಾಕಂದರೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡೋಂಗಿತ್ತು ಅಂದರೆ ಇವಾಗಲೇ ಮಾಡ್ತಿದ್ರು. ಇವಾಗ ಮಾಡೋದು ತೀರಾ ಕಡಿಮೆ ಇದೆ. ಸೊ ಹಂಗಾಗಿ ಎಲ್ಲ ಹುಡುಗರಿಗೆ ಹೇಳೋದಷ್ಟೇ, ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಓಕೆ ಯಾರೆಲ್ಲ ಮಾಡ್ತಿದ್ರೆ ಎಲ್ಲ ಒಂದು KCT ಕೋರ್ಸಸ್ಗಳು ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನೀಟಲ್ಲಿ ಬರ್ತಕ್ಕಂಥ ಯಾರು ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಬಂದಿದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ದು ಯಾವ ಚಾಯ್ಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಪೇಮೆಂಟ್ ಮಾಡಿ. ಅದಾದ ತಕ್ಷಣ ಚಾಯ್ಸ್ 3 ಕೊಟ್ಟವ್ರು ಕಾಶನ್ ಡಿಪಾಸಿಟ್ 10,000 ರೂಪಾಯಿ ಕಟ್ಟಿರಿ. ಚಾಯ್ಸ್ 1 2 ಕೊಟ್ಟವ್ರು ಪೇಮೆಂಟ್ ಮಾಡಿ. ಆ್ಯಂಡ್ ಅಡ್ಮಿಷನ್ ಕೂಡ 4ನೇ ತಾರೀಕು ಒಳಗಡೆ ಅಡ್ಮಿಷನ್ ಮಾಡಿಸ್ಕೊಂಬಿಡಿ. ಓಕೆ ಸರಿ, ಥ್ಯಾಂಕ್ ಯು KE, ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು, ಮಾಡಿದಾರೆ. ಆ್ಯಂಡ್ ಯೂಸ್ ಮಾಡ್ಕೊರಿ. ಓಕೆ ಥ್ಯಾಂಕ್ ಯು. ಏನಾದರೂ ಅಪ್ಡೇಟ್ ಬಂದರೆ ತೋರಿಸೋಣ. ಅಲ್ಲೂ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.